ಅಲ್ಲ ಕೃಷ್ಣ ನೀವ್ ಈ ರೀತಿ ವಿಚಾರ ಮಾಡಿದ್ರಿ ರುದ್ರಣ್ಣನ ಮಗಳು ಮತ್ತೆ ಮರಳಿ ಬರ್ತಾಳೇನ್ರಿ? ಮಹಾಂತೇಶ ಮಾಡಿದ ತಪ್ಪನ್ನ ಮನ್ನಿಸಿ ಅವ್ರಿಗೊಂದು ಮದುವೆ ಮಾಡಿ ಎಲ್ಲಾದ್ರೂ ದೂರ ಇಟ್ಬಿಡಿ ಅವ್ರನ್ನ. ಅವ್ನ ಬಗ್ಗೆ ಸಂಸಾರ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ನೋಡಿ 2-3 ದಿನ ಆಯ್ತು ನೀವು ಊಟನೇ ಮಾಡಿಲ್ಲ. ಬನ್ನಿ ಸ್ವಲ್ಪ ಹಾಲಾದ್ರೂ ಕುಡಿ ಬನ್ನಿ. ಮಾದೇವಿ ಮಗ ಮಹಾಂತೇಶನಿಂದ ಈ ಮನತನದ ಮಾನ ಮಂಡಪಾಲ ಆಗಿ ಇಡೀ ಮನೇನೇ ಸ್ಮಶಾನ ಆಗೋಯ್ತಲ್ಲೇ. ಆತ ರುದ್ರ ತನ್ನ ಮಗಳನ್ನ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ. ಅಂತ ಮಗಳನ್ನ ಬಲಿ ಕೊಟ್ಟು ನಮ್ಮ ಮನತನದ ಮಾನವನ್ನು ಕಾಪಾಡಿದ ಆ ಪುಣ್ಯಾತ್ಮನ ಋಣ ಯಾವ ಕಾಲಕ್ಕೂ ತೀರಿಸಲು ಸಾಧ್ಯವಿಲ್ಲ. ಹಾಗಂತ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ತಪ್ಪಬಾರದಲ್ಲ. ಅದಕ್ಕೆ ಮನೆಯಲ್ಲೇ ಕುಳಿತುಕೊಂಡು ನಾನೇ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ಮಗ ಮಾಡಿದ ತಪ್ಪಿಗೆ ನೀವು ನಿರ್ಧಾರಕ್ಕೆ ಬಂದಿದ್ದೀರಾ? ಮಾದೇವಿ, ನಾನೊಂದು ಪ್ರಶ್ನೆನ ಕೇಳ್ತೀನಿ, ಉತ್ತರ ಕೊಡ್ತೀಯ? ಅದೇನಂತ ಕೇಳಿ. ನಾನು ನಿನಗೇನಾಗಬೇಕು? ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿದ ನನ್ನ ಪತಿ ಅಂದ್ರೆ ನನ್ನ ಭಾಗ್ಯದ ದೇವರವರೇ. ನೀವು ಪತಿ ಆಜ್ಞೆಯನ್ನ ಶಿರಸ್ತ್ರ ವಹಿಸಿ ಪಾಲಿಸಬೇಕಾದ್ದು ಸತ್ಯ ಆದವಳ ಧರ್ಮ. ಒಂದು ವೇಳೆ ಆ ಆಜ್ಞೆಯನ್ನು ನಿರಾಕರಿಸಿ ನಡೆದಿದ್ದೇ ಆದ್ರೆ ಸತಿ ಅಲ್ಲ, ಪತಿ ದ್ರೋಹಿಯವಳು. ಹಾಗಾದ್ರೆ ನನ್ನದೊಂದು ಮಾತು ನಡೆಸ್ಕೊಡ್ತೀನಿ ಅಂತ ಹೇಳಿ ನನಗೆ ಮಾತು ಕೊಡು. ನಿಮ್ಮ ಮನಸ್ಸಿನ ಮರ್ಮ ಏನು ಅಂತ ತಿಳಿಯಲಿ. ನಿಮಗೆ ನಾನು ವಚನ ಕೊಟ್ಟು ನಾನು ವಚನ ಭ್ರಷ್ಟರಾಗುವುದಿಲ್ಲ. ನಿಮ್ಮ ಮನಸ್ಸಿನ ಮರ್ಮ ಏನು ಅಂತ ನನ್ನ ಮುಂದೆ ಹೇಳಿ. ಮಾದೇವಿ, ಈ ಕಾಲ ನೀನೇ ಹೇಳಿದ್ಯಾ ಪತಿ ಆಜ್ಞೆಯನ್ನ ಶಿರಸಾ ವಹಿಸಿ ಪಾಲಿಸಬೇಕಾದ್ದು ಸತಿಯ ಧರ್ಮ ಅಂತ. ಹೀಗಿರುವಾಗ ನನ್ನ ಮನಸ್ಸೊಳಗಿನ ಮರ್ಮವನ್ನು ತಿಳಿಯುವ ಅವಶ್ಯಕತೆ ಆದ್ರೂ ಏನಿದೆ ನಿನಗೆ? ನನ್ನದೊಂದು ಮಾತು ನಡೆಸ್ಕೊಡ್ತೀಲ್ವಾ ಅಷ್ಟೇ? ನನ್ನ ತಂದೆ ತಾಯಿ ಸಾಕ್ಷಿಯಾಗಿಯೂ ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ. ಹಾಗಾದ್ರೆ ಅತಿ ಭಕ್ತಿಯಿಂದ ಸತಿಯಾದವ ನೀನು ಈ ಹಾಲನ್ನ ನನಗೆ ಕುಡಿಯೋದಕ್ಕೆ ಅಂತ ತಂದಿದ್ಯಾ. ಇವತ್ತು ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ದಿನನಿತ್ಯ 10 ಗಂಟೆಗೆ ಕುಡಿಯುವ ಈ ಹಾಲನ್ನ ನಿನ್ನ ಮಗ ಕುಡಿಯಬೇಕು. ಆದ್ರೆ ಕುಡಿಯುವ ಹಾಲಿನಲ್ಲಿ ವಿಷಾರ ಬೆರೆಸಿ ನಿನ್ನ ಮಗನು ನನ್ನ ಕೈಯಾರೆ ನಾನು ನನ್ನ ಮಗಳಿಗೆ ವಿಷ ಹಾಕ್ಬೇಕೇನ್ರಿ? ಇದು ನನಗೆ ಸಾಧ್ಯವಿಲ್ಲ. 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿದ ನಿನ್ನ ಕರಳಿನ ಸಂಕಟ ಏನು ಅಂತ ನನಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡೋದಕ್ಕಾಗತ್ತೆ? ಮನತನದ ಮಾನ ಉಳಿಸ್ಕೊಳ್ಳುವ ಸಲುವಾಗಿ ನಿನ್ನ ಮಗನನ್ನು ನೀನು ಬಲಿ ತೆಗೆದುಕೊಳ್ಳಲೇಬೇಕು. ತಾನು ಹೆತ್ತ ಮಗನಿಗೆ ವಿಷ ಹಾಕಿಕೊಳ್ಳುವ ತಾಯಿದ್ರು ಒಂದೇನ್ರಿ? ಯಾಕೆಲ್ಲ ಮಾತೇವಿ ದೈವ ಪರೀಕ್ಷಿಸಲೆಂದೇ ನಿಂತಾಗ ಭಕ್ತ ಸಿರಿಯಾಳನ ಹೆಂಡತಿ ಚಂದ್ರವತಿ ದೇವಿಯು ತನ್ನ ಮಗನನ್ನ ಬಲಿ ತೆಗೆದುಕೊಳ್ಳಲಿಲ್ವಾ? ಹಾಗೆ ಈ ಮನತನದ ಮಾನ ಉಳಿಸಿಕೊಳ್ಳುವ ಸಲುವಾಗಿ ನಿನ್ನ ಮಗನನ್ನು ನೀನು ಬಲಿ ತೆಗೆದುಕೊಳ್ಳಲೇಬೇಕು.